ನಮಸ್ಕಾರ ವಿದ್ಯಾರ್ಥಿಗಳೇ. ಇದೊಂದು ಕಾಮೆಂಟ್ಸ್ ಇದೆ. ಯಾಕಂತಂದರೆ ಈ ವಿದ್ಯಾರ್ಥಿಗಳು ನನಗೆ ಕಂಟಿನ್ಯೂಸ್ ಆಗಿ ಕಾಮೆಂಟ್ಸನ್ನು ಹಾಕ್ತಾಯಿದ್ದಾರೆ, ಅವರು ಪ್ರಾಬ್ಲಮನ್ನು ಶೇರ್ ಮಾಡ್ತಾಯಿದ್ದಾರೆ. ಸೊ ಇವರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾನಾಯಿತು, ಅವ್ರು ನನಗೆ ಮಾಡೋದಾಗಿತ್ತು, ಅಥವಾ ನಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆದರೆ ಅವರ ಒಂದು ಕಾಮೆಂಟ್ಸನ್ನು ನಾನು ಓದ್ಬೋದು, ಅದಕ್ಕೆ ನಾನು ವಿಡಿಯೋ ಮುಖಾಂತರ ಕೂಡ ಅವರಿಗೆ ನಾನು ಒಂದು ಆಶ್ವಾಸನೆಯನ್ನು ಕೊಡ್ಬೋದು. ನೋಡಿ ಇವರು ಕಾಮೆಂಟ್ಸ್ ಏನು ಹಾಕಿದ್ದಾರೆ ಅದನ್ನು ಸ್ಪಷ್ಟವಾಗಿ ಓದ್ತೇನೆ. ಮೊದಲು, ಸರ್ ನಂದು KCET ವೆರಿಫಿಕೇಷನ್ ಸ್ಲಿಪ್ ಏನೂ ಬರ್ತಾ ಇಲ್ಲ, ಫುಲ್ ಸ್ಲೀಪಲ್ಲಿ ನೇಮು CET ನಂಬರ್ನೂ ಬರ್ತಾ ಇಲ್ಲ, ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಏನಾಗಿದೆ ಅಂತಂದರೆ, ಅದು ಮತ್ತೆ ಅದನ್ನು ಈ ಥರ ಪ್ರಾಬ್ಲಮ್ ಆಗಿರೋದರಿಂದ ಮತ್ತೆ ಅದನ್ನು ಏನು ಮಾಡಿ ಸರ್ವರ್ ಬಿಸಿ ಮಾಡಿದ್ದಾರೆ. ಇವಾಗ ನೀವು ಟ್ರೈ ಮಾಡ್ಬೋದು, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಮತ್ತು ಏನಾಗಿದೆಪ್ಪ ಅಂತಂದರೆ, ಅದು ಈ ಥರ ಪ್ರಾಬ್ಲಮ್ ಇರೋದರಿಂದ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಒಂದಷ್ಟು ಮಿಸ್ಸಿಂಗ್ ಆಗ್ತಾಯಿದ್ದಾವೆ. ಒಂದಷ್ಟು ಏನಾಗ್ತದೆ ಫೋಟೋ ಬರ್ತಾಯಿಲ್ಲ, ಲೋಗೋ ಬರ್ತಾಯಿಲ್ಲ, ಆಮೇಲೆ ಕ್ಲಿಯರಾಗಿ ಎಲ್ಲ ನೀಟಾಗಿ ಬರ್ತಾಯಿಲ್ಲ. ಅದು ಒಂದು ಸ್ಲೀಪ್ ಇದೆಯಲ್ಲ, ಅದು ಕಂಪ್ಲೀಟಾಗಿ ಬರ್ತಾಯಿಲ್ಲ. ಅದು ಈವ್ನಿಂಗಿಂದ ಪ್ರಾಬ್ಲಮ್ ಇದೆ. ಸೊ ಈ ಒಂದು ಪ್ರಾಬ್ಲಮನ್ನು ಅವರು ಕ್ಲಿಯರಿಫೈ ಮಾಡ್ಕೊಳ್ಳೋ ಸಲುವಾಗಿ ಜಸ್ಟ್ ಇವಾಗ ನಾನು 8:30 ಆಗಿದೆ, ಟೈಮು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ನಾನು ಲೈವಲ್ಲಿ ತೋರಿಸ್ತೀನಿ. ಅದನ್ನು ಮತ್ತೆ ಏನು ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಉದಾಹರಣೆಗೆ ತೋರಿಸ್ತೀನಿ ಇವಾಗ ನಿಮಗೆ. ಓಕೆ, ಇಲ್ಲಿ ನೋಡ್ಬೋದು, ನಾನು ಇವಾಗ ವೆಬ್ಸೈಟಲ್ಲಿದ್ದೀನಿ. ನಾನು ಇದನ್ನು ರಿಫ್ರೆಶ್ ಮಾಡಿ ಸೊ ವೆರಿಫಿಕೇಷನ್ ಸ್ಲಿಪ್ಪಿಗೆ ಕ್ಲಿಕ್ ಮಾಡ್ತೀನಿ. ನೋಡಿ ಸರ್ವರ್ ಬಿಸಿ ಬರ್ತಾಯಿದೆ. ವೆರಿಫಿಕೇಷನ್ ಸ್ಲಿಪ್ಪಿಗೆ ಕ್ಲಿಕ್ ಮಾಡಿದರೆ ಸರ್ವರ್ ಬಿಸಿ ಬರ್ತಾಯಿದೆ. ಸೊ ಮತ್ತೊಂದು ಸಲ ಕ್ಲಿಕ್ ಮಾಡ್ತೀನಿ. ಯಾಕಂದರೆ ಈ ಥರ ಪ್ರಾಬ್ಲಮ್ಗಳು ಅಂದರೆ ವಿದ್ಯಾರ್ಥಿಗಳಿಗೆ ಹೆಸರು ಮಿಸ್ಸಿಂಗ್ ಆಗಿದೆ, ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಹೋಗಿರೋದ್ರಿಂದ ಸೊ ಅದನ್ನು ಮತ್ತೇನು ಮಾಡ್ತಾಯಿದ್ದಾರೆ, ರೀಚೆಕ್ ಮಾಡ್ತಾಯಿದ್ದಾರೆ, ಹೌದಾ, ಮತ್ತು ಅಪ್ಡೇಟ್ ಮಾಡ್ತಾಯಿದ್ದಾರೆ. ಅಂದರೆ ಸರ್ವರನ್ನು ಸ್ಟ್ರಾಂಗ್ ಮಾಡ್ತಾಯಿದ್ದಾರೆ. ಸರ್ವರನ್ನು ಸ್ಟ್ರಾಂಗ್ ಮಾಡೋದರಿಂದ ಏನಾಗ್ತಾಯಿದೆಪ್ಪ ಅಂತಂದರೆ, ಇದನ್ನು ನೋಡ್ಬೋದು. ನಾನು ಕಂಟಿನ್ಯೂಸ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಸೊ ವೆರಿಫಿಕೇಷನ್ ಸ್ಲಿಪ್ಗೆ ಕ್ಲಿಕ್ ಮಾಡಿದರೆ ಸೊ ಸರ್ವರ್ ಎರರ್ ನಾಟ್ ಫೌಂಡ್ ಅಂತ ಬರ್ತಾಯಿದೆ. ಸೊ ಯಾಕಂತಂದರೆ ಈ ಥರ ಪ್ರಾಬ್ಲಮ್ಗಳು ಎಲ್ಲರಿಗಾಗಿದೆ, ನಿಮಗೂ ಕೂಡ ಆಗಿದೆ. ನಾಳೆ ಬೆಳಗ್ಗೆ ತನಕ ಇದು ಕ್ಲಿಯರಿಫೈ ಆಗ್ಬೋದು. ವೇಟ್ ಮಾಡಿ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.